ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ. ಕಪಟ ನಾಟಕ ಸೂತ್ರಧಾರಿ. ನಾನಾ ರೂಪದ ಗಾನ ವಿಹಾರಿ. ನಾನಾ ರೂಪದ ಗಾನ ವಿಹಾರಿ. ಆನಂದ ಪರಮಾನಂದ. ಆನಂದ ಪರಮಾನಂದ ನಿನ್ನಯ ಧ್ಯಾನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಕಾರ ಕೃಷ್ಣ. ಕೃಷ್ಣ ಶಾಂತಕಾರ ಜ್ಞಾನ ಗೋಚರ. ಶಾಂತಕಾರ ಜ್ಞಾನ ಗೋಚರ. ಶಾಂತಕಾರ ಜ್ಞಾನ ಗೋಚರ. ನಿರಂಜನ ಸಾಧ್ಯ ಸ್ವರೂಪ. ನಿತ್ಯ ನಿರಂಜನ ಸಾಧ್ಯ ಸ್ವರೂಪ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ. ಅರಿತು ಬೆರೆತು ನೆನೆವೆನು ದೇವ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ನಿನ್ನ ಮಾಯೆ. ನಿನ್ನ ಮಾಯೆ. ನಿನ್ನ ಮಾಯೆ. ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ನಾನು ಸ್ವಲ್ಪ ಹೊತ್ತು ವಿಶ್ರಾಮಿಸಿಕೊಳ್ಳುವೆನು. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಕಲಾಕೃತಿ. ಏನಿ ಮಾಧವನ ರಮನೆ. ಮಾಧವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಬಲ. ಮೋದಗದೊಳಿದಕ್ಕೆ ಸಾಟಿ ಕಾಣೆನ ಬಲ ಬಲ ಬಲ.
ಹೋದವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಬಲ ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಮುತ್ತು ರತ್ನಗಳಿಂದ ಕೆತ್ತಿರು ಗೋಡೆಗಳು ಬಲೇ ಮಾಧವ ಮುತ್ತು ರತ್ನಗಳಿಂದ ಕೆತ್ತಿರುವ ಗೋಡೆಗಳು ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಪಚ್ಚೆ ಕೆಂಪುಗಳು ಬಲೇ ಮಾಧವ ವಜ್ರಗಳ ಕಂಬಗಳು ವಜ್ರಗಳ ಕಂಬಗಳು ನೀಲಿ ಪಚ್ಚೆ ಕೆಂಪುಗಳು ಗೋಮೇದಿತ ಪುಷ್ಯರಾಗ ವೈಡುಗಳ ಸೊಬಗು ಗೋಮೇದಿತ ಪುಷ್ಯರಾಗ ವೈಡೂರ್ಯಗಳ ಸೊಬಗು ಕನ್ನದ ಕಳಸಗಳು ಹಳತೊಳನೆ ಹೊಳೆಯುವವು ಕನ್ನದ ಕಳಸಗಳು ತಳತಳನೆ ಹೊಳೆಯುವವು ಆದವನರ ಮನೆಯು ಮನಗೆ ಮೋದಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಆದವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿತ್ ಅತಿ ನಿಗೂಢವೋ ಬಲ ಮಾಧವ ಮಾಧವನ ಅರಮನೆಯು ಎನಿತು ರಮ್ಯವೋ ಶ್ರೀಹರಿಯ ಹೃದಯವಿತ್ ಅತಿ ನಿಗೂಢವೋ ಎತ್ತಲು ನಾಡುತ್ತಿರೆ ಹೊನ್ನಿನ ಪುತ್ಥಳಿಗಳ ಎತ್ತಲು ನಾಡುತ್ತಿರೆ ಹೊನ್ನಿನ ಪುತ್ಥಳಿ ಚಿತ್ತಕ್ಕೆ ಪದವನು ಬೀರುತ್ತಲಿರುವುದು ನೋಡಲ್ ಚಿತ್ತಕ್ಕೆ ಪದವನು ಬೀರುತ್ತಲಿರುವುದು ನೋಡ್ ಆದವನರ ಮನೆಯು ಮನಕ್ಕೆ ಮೋದಗೊಳಿಸುವುದು ಜಗದೊಳಿದಕ್ಕೆ ಸಾಟಿ ಕಾಣೆನ ಬಲ 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 ಏನಿ ಭವ್ಯ ಭವನದ ಶೃಂಗಾರ ವೈಭವ ಏನಿ ಕಲಾಕೃತಿ ನವರತ್ನ ಖಚಿತವಾದ ಮಂಟಪಗಳು ಎತ್ತ ನೋಡಿದರತ್ತ ಮುತ್ತು ರತ್ನ ವೈಢೂರ್ಯಗಳಿಂದ ಕೆತ್ತಲ್ಪಟ್ಟ ಸಾಲು ಗಂಬಗಳ ಸೊಬಗು ರಂಗು ರಂಗಿನಿಂದ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಭವನ. ಈ ಭವನವನ್ನು ಕಂಡ ಕ್ಷಣ ನನ್ನ ಮನವು ಮೋಡಗಳಂತೆ ಮಳೆಗೆರೆದು ಭಾಸವಾಗುತ್ತಿರುವುದಲ್ಲ, ಅಥವಾ ಸೃಷ್ಟಿಕರ್ತನೇನಾದರೂ ತನ್ನ ಸೌಂದರ್ಯದ ಸೊಬಗನ್ನೆಲ್ಲ ಈ ದ್ವಾರಕಾ ನಗರದಲ್ಲಿ ಬಿಟ್ಟು ಹೋದನೆ. ಹಬ್ಬ ಸುಗಂಧ ಸೂಸುವ ತರುಲತೆಗಳು, ಜೀವಂತ ಶಿಲಾಬಾಲಕಿಯರು ಎನ್ನ ನೋಡುತ್ತ ಮನವ ಕಾಣು ಸಪ್ತರೂಪದ ಶಿಲೆಗಳೇ. ಎನ್ನ ನೋಡುತ್ತ ಮನವ ಕಾಣು ಸಪ್ತರೂಪದ ಶಿಲೆಗಳೇ. ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕು ಶಿಲೆಗಳ. ಮುಟ್ಟಲೆ ಮುದ್ದಾಡಲೆ ಈ ಬಾಗಿ ಬಳುಕುವ ಶಿಲೆಗಳ. ಕೃಷ್ಣನ ರಸಿಕತನವನ್ ಓಲುತ್ತಿರುವ ಭವನವು. ಕೃಷ್ಣನ ರಸಿಕತನವನ್ ಓಲುತ್ತಿರುವ ಭವನವು. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಎನಿತು ಈ ಕೃಷ್ಣನ ದರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲಾನಂದವಾಗಿ. ಏನಿ ಭವನದ ವೈಭವ ನೋಡಲ ಸರಿಯವಾಗಿದೆ. ನೋಡಲಾನಂದವಾಗಿದೆ. ನೋಡಲಾನಂದವಾಗಿ ಏನಿ ಭವನ
ಭವನದ ವೈಭವ ನೋಡಲಾಶ್ಚರ್ಯವಾಗಿ ಏನಿ ಭವನದ ವೈಭವ ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿವೆ ನವಿಲು ಸಾರಂಗ ಪಕ್ಷಿ ಹೇಗೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳಿಸುತ್ತಿವೆ ಮುತ್ತು ಮಾಣಿಕ್ಯ ರತ್ನ ಹೇಗೆ ತಳಿಸುತ್ತಿವೆ ದೇವಲೋಕಾದಿಲೋಕ ಬೆರುಗು ಧರಗಿ ತಂತಿದೆ ದೇವಲೋಕಾದಿಲೋಕ ಬೆರುಗಿ ಧರಗಿಳಿದಂತಿದೆ ಎನಿತು ಈ ಕೃಷ್ಣನ ದರ್ಪದ ಸಿರಿತನ ಏನಿತು ಈ ಕೃಷ್ಣನ ಗರ್ಭದ ಸಿರಿತನ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾಶ್ಚರ್ಯವಾಗಿದೆ ನೋಡಲಾನಂದವಾಗಿ ಏನಿ ಭವನದ ವೈಭವ ನೋಡಲಾನಂದವಾಗಿ ಏನಿ ಭವನದ ವೈಭವ 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 ಚಿತ್ರಕಲೆಗಳ ವೈಭವ ಜೀವಂತ ಸುಂದರಿಯರಂತಿರುವ ಶಿಲಾ ಬಾಲಕಿಯರು ಪಳನೆ ಹೊಳೆಯುವ ನಯನಗಳು ಬಳ್ಳಿಯಂತೆ ಹಬ್ಬಿರುವ ಈ ನಡುವು ಮಧುಚಂದ್ರನನ್ನೇ ಮೋಹಿಸಿ ಬಿಡುವಂತಹ ಮಂದಹಾಸ ದೃಷ್ಟಿ ಬೀರಿದೊಳ ಚಿತ್ತ ಚಾಂಚಲ್ಯಗೊಳಿಸುವ ಭಾವಭಂಗಿಗಳ ಮಧುರ ಮಿಲನ ಇವರನ್ನು ನೋಡುತ್ತಿದ್ದರೆ ನಾನೇ ಒಂದು ಸಾರಿ ಬಿಗಿದಪ್ಪನೆ ಬಿಗಿದಪ್ಪನೆ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ವಯ್ಯ ಸುಯೋಧನ ಸ್ವಾಗತ ಸ್ವಾಗತ ನಂದನ ಕುರುವಂಶಕುಲ ತಿಲಕ ಕೌರವೇಶ್ವರ ಕುರುವಂಶ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ
ರಘುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನ ಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗ ಧೀಮಂತ ಪ್ರಚಂಡ ಗೌರವ ರಣರಂಗ ಧೀಮಂತ ಪ್ರಚಂಡ ಗೌರವ ಸ್ವಾಗತ ಸ್ವಾಗತ ಗುರುನಂದನ ಕರದಲ್ಲಿ ಗಧೆಯ ಪಿಡಿದಿಹ ವೀರ ಶರೀರವು ಮಥಿಸಿದ ಹುಲಿಯಾಕಾರ ಕರದಲ್ಲಿ ಗಧೆಯಂ ಪಿಡಿದಿಹ ವೀರ ಶರೀರವು ಮಧಿಸಿದ ಹುಲಿಯಾಕಾರ ಉರಿಮೀಸೆಯದರೆ ಈ ಸರದಾರ ಉರಿಮೀಸೆಯದರೆ ಈ ಸರದಾರ ಉರಿಮೀಸೆಯದರೆ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ 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 ಸ್ವಾಗತ ಸ್ವಾಗತ ಗುರುನಂದನ ಸ್ವಾಗತ ವಯ್ಯ ಸುಯೋಧನ ಸುಸ್ವಾಗತ ವಯ್ಯ ಸುಯೋಧನ ಸ್ವಾಗತ 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 ಗುರುನಂದನ ಗುರುನಂದನ ಗೌರವೇಶ್ವರ ಏನಿ ಭ್ರಾಂತು ಏನಿ ಭ್ರಾಂತು ಕೃಷ್ಣನ ಮಾಯ ಏನಾದರೂ ನನ್ನನ್ನು ಆವರಿಸಿರುವುದೇ? ಆ ಕೃಷ್ಣ
ಈ ನಿನ್ನ ಮಹಾಯ ಶೈನಗಾರವನ್ನು ಕಂಡು ಬೆರಗಾಗುವನಲ್ಲ, ಈ ಛಲಧಂಕಮಲ್ಲ, ಸಮಗ್ರ ಪೃಥ್ವಿಯನ್ನೇ ಶಾಸನ ಮಾಡಬಲ್ಲ ವಸುಂಧರೆ ಕುವರ ಗಾಂಧಾರಿ ಗರ್ಭ ಸಂಜಾತ ಈ ಕೌರವೇಶ್ವರನ ಅರಮನೆಗಿಂತ ಮಾಧವನ ಅರಮನೆ ಅತಿಶಯವೇ, ರಮಣೀಯವೇ, ಶೋಭಾಯಮಾನವೇ, ಅಸಂಭವ. ಓ ಸಾತ್ಯಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಈ ಪೀಠದಲ್ಲಿ ಕುಳಿತುಕೊಳ್ಳಿ. ಏನು ಕೃಷ್ಣನು ನಿದ್ರಿಸುತ್ತಿರುವನೇ? ವಿರಾಟನ ಪುತ್ರ ಉತ್ತರ ವಿವಾಹದ ಸಂಭ್ರಮದಲ್ಲಿ ಆಗಲು ಹಿರುಳು ಜಾಗರಣೆ ಮಾಡಿ ತೋನು ನೊಂದು ಮಲಗಿರುವೆಯಾ ಕೃಷ್ಣ? ಸಾತ್ಯಕಿ, ನಾನೊಂದು ಬಾರಿ ಎಚ್ಚರಿಸಲೇ? ಆಗಬಹುದು. ಕೃಷ್ಣ, ಮಾಧವ, ಮುಕುಂದ, ಮುರಹರಿ, ನಿದ್ರಿಸು, ನಿದ್ರಿಸು, ಚೆನ್ನಾಗಿ ನಿದ್ರಿಸು. ರಾಜ್ಯಭಾರವನ್ನೆಲ್ಲ ಅಣ್ಣನಾದ ಬಲರಾಮರಿಗೊಪ್ಪಿಸಿ ತಾನು ಮಾತ್ರ ಸುಖಲೀಲದಲ್ಲಿ ಕಲ್ಪನೆ ಆಗಿರುವ ಈತಹ ಎಂತಹ ಸುಖ ಪುರುಷನಯ್ಯ. ಅದಿರಲಿ ಸಾತ್ಯಕಿ, ನಿನ್ನಲ್ಲೊಂದು ಮಾತಿರುವುದು. ಏನದು ಕುರು ರಾಜ? ಪಾಂಡವರಿಗೂ ನಮಗೂ ಯೋಧವ ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸಬೇಕು. ಇದಕ್ಕೆ ನಾನೀಗ ಉತ್ತರ ಕೊಡಲು ಸಾಧ್ಯವಿಲ್ಲ. ಏಕೆ ಸಾತ್ಯಕಿ? ಶ್ರೀಕೃಷ್ಣ ಪರಮಾತ್ಮರು, ನಾವೆಲ್ಲರೂ ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವನೋ ನಾವು ಅಲ್ಲಿಯೇ ಇರಬೇಕು. ಸರಿಯಾದ ಮಾತು. ಕೃಷ್ಣನು ನಮ್ಮ ಪಕ್ಷವನ್ನು ವಹಿಸಿದ್ದೇ ಆದರೆ ಸಮಸ್ತ ಯಾದವ ಸೈನ್ಯವು ನಮ್ಮ ಕೈ ಸೇರಿದಂತೆಯೇ ಸರಿ ಅಲ್ಲವೇ ಸಾತ್ಯಕಿ? ಸಂದೇಹವೇನೋ ಸೇರಿದಂತೆ ಈ ಪೀಠದಲ್ಲಿ ಕುಳಿತುಕೊಳ್ಳಿ. ನಾನಾರು? ಅಡಿ ಹಿಟ್ಟರ ಬಿರಿಯುವುದು ಭೂಮಿ, ತಲೆ ಎತ್ತಿದರೆ ಬೆದರುವುದು ಬಾನು, ಕೈ ಎತ್ತಿದರೆ ನಡುಗುವರು ಶತ್ರುಗಳು. ಮಲ್ಲರಲ್ಲಿ ಮಲ್ಲ, ಈ ಛಲಧಂಕ ಮಲ್ಲ. ಈ ಚಂದ್ರಕುಲ ಚಕ್ರೇಶ್ವರನಾದ ನಾನು ಈ ಸಾಮಾನ್ಯ ಗೋಪಾಲನ ಪದದಡಿಯಲ್ಲಿ ಕುಳಿತುಕೊಳ್ಳುವುದೇ ಅಸಂಭವ, ಅಪಮಾನ. ನನಗೆ ಯೋಗ್ಯವಾದ ಸ್ಥಾನ ಮಾಧವ, ಮಧುಸೂದನ, ಈ ದೀನನ ಮೊರೆ ಕೇಳಿಸದೆ
ಸಾತ್ಯಕಿ, ಎಲ್ಲಿ ನನ್ನ ಪ್ರಾಣಸಕ? ಇನ್ನೆಲ್ಲಿ ನಿನ್ನ ಪ್ರಾಣಸಕನು? ಏಕೆ, ಏನಾಯಿತು? ನಾನು ಅದನ್ನು ಹೇಳಲು ಬಾಯಿಲ್ಲ, ನೀನೇ ನೋಡು. ಓಹೋ, ಅಣ್ಣನಾದ ದುರ್ಯೋಧನನು ನನಗಿಂತ ಮೊದಲೇ ದ್ವಾರಕೆಯಲ್ಲಿ ಬಂದು ಕುಳಿತಿರುವನು. ನಿನ್ನ ವಿಡಂಬನೆಯಿಂದ ಎಲ್ಲವೂ ಹಾಳಾಯಿತು ಅರ್ಜುನ. ನಿನ್ನ ಆಲಸ್ಯ ಪ್ರವೃತ್ತಿಯ ಫಲದಿಂದ ದುರ್ಯೋಧನನು ಶ್ರೀಕೃಷ್ಣ ಸಹಾಯವನ್ನು ಪಡೆಯುವನು. ಇದಂತಹ ವಿಡಂಬನೆ ಪಾರ್ಥ. ವಿಡಂಬನೆ ಎಲ್ಲ ಸಾತಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏತಕ್ಕೆ? ಕೌರವರು ನಮ್ಮ ಬಂಧುಗಳಲ್ಲವೇ? ವಾಸುದೇವನ ಕೃಪಾದೃಷ್ಟಿಯು ಮೊದಲು ಅವರ ಮೇಲೆ ಬಿದ್ದರು, ಅದು ನಮಗೆ ಆನಂದವಿದ ವಿಷಯ. ಅರ್ಜುನ, ಯಧಿಷ್ಠರನು ತನ್ನ 4 ಸಹೋದರರು ಪಾಂಚಾಲಿ ಸಮೇತ ಚಿರದಿನದ ಸಲುವಾಗಿ ಮತ್ತೊಂದು ಸಾರಿ ವನವಾಸಕ್ಕೆ ತೆರಳುವೆವು. ಅರ್ಜುನ, ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಪ್ರಯಾಣ ಮಾಡಿದೆ ಎಂದು ಕೇಳಿದ ಬಳಿಕ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದೆ. ದುರ್ಯೋಧನ, ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು? ಅವರವರ ಭಾವಾನುರೂಪವಾದ ಫಲವು ಅವರವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ? ಇದು ಯುದ್ಧದ ಸಮಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವು ಮಂದಿ ರಾಜರ ಸಹಕಾರ ದೊರಕುವುದು. ದುರ್ಯೋಧನ, ನಾನು ಈ ದ್ವಾರಕೆಗೆ ಬಂದಿದ್ದು ಈ ಮಹಿಮಾಮೂರ್ತಿಯ ಪಾದದಡಿಯಲ್ಲಿ ಕುಳಿತು 4 ಮಾತುಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ನೀನು ಯಾವ ಇಚ್ಛೆಯಿಂದಾದರೂ ಬಾ, ಆದರೆ ಈ ಸಾರಿ ನಿನ್ನ ಕೃಷ್ಣ ನನ್ನ ಕೈಗೆ ಸಿಕ್ಕಿಬಿದ್ದನು. ಒಂದು ವೇಳೆ ಸಿಕ್ಕಿಬಿದ್ದರೂ ಸಂತೋಷವೇ. ಕುರುಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಹರಿಯುತ್ತಿರುವುದೆಂಬುದನ್ನು ನಾನು ಮರೆತಿಲ್ಲ ಸುಯೋಧನ. ನಾನು ಮರೆತಿಲ್ಲ ಅರ್ಜುನ. ಈಗ ನನಗೆ ಉಕ್ಕಿ ಬರುತ್ತಿರುವ ಆಕ್ರೋಶದಲ್ಲಿ ಈ ನನ್ನ ನೆಚ್ಚಿನ ಗದೆಯಿಂದ ಚಚ್ಚಿ ಬಿಡಬಲ್ಲೆ. ಆದರೆ ಹರಿಯನ್ನು ಕಾಣಲು ಬಂದು ಅರ್ಜುನನನ್ನು ಕೊಂದೆ ಎಂಬ ಅಪಮಾನ ಬರಬಾರದೆಂದು ಸುಮ್ಮನೆ ಬಿಟ್ಟಿದ್ದೇನೆ. ಏ ಜನಾರ್ದನ, ಜಾಗರಿಕನಾಗೋ. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ಕೊಡು. 7 ಚಕ್ರಪಾಣಿ, 3 ಲೋಕದ ಮಂಗಳವು ನಿನ್ನನ್ನೇ ಸೇರಿದೆ. ಶಬರಿಗ ಭಯವನಿದ್ದ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ ತಾಳೋ. ಏನು ನಿನ್ನಯ ಲೀಲೆ ದೀನ ದಯಾಳು. ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರ ಕೇಳೋ. ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರವದನ, ಭವ ಬಂಧನ. ಓ ಸಿಂಧು ಶಯನ
ಪಾಂಡವರ ಆರಾಧವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಪಾಂಡವರ ಆರಾಧವರೇಣ್ಯ ಬ್ರಹ್ಮಾಂಡಗಳು ನೀನ ಶರಣ್ಯ. ಅಂದು ಕವನದ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಅಂದು ಕವಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆಯಿಡಲು ಒಳಿತದೆ ಬಲ್ಲೆ ಕಾಯ್ದ ನೀನನ್ನು ಇಂದು ಮೌನವೇ ಕಣಾಕನ. ಒಳಿತದೆ ಬಂದೆ ಕಾಯ್ದ ನೀನನ್ನು ಇಂದು ಮೌನವೇ ಕಣಾಕನ. ಶಯನ ಸರ್ವವದನ ಈಗಿಸಲು ಗದ ಭವಬಂಧನ ಈಗಿಸಲು ಗದ ಭವಬಂಧನ. ಶಯನ ಸರ್ವವದನ ಏಳು ಜನಾರ್ದನ. ಯಾರು ಯಾರು? ಧನಂಜಯ, ಸಮಾಚಾರವೇನು? ಛೇ ಛೇ, ಈ ಚರಣದಡಿಯಲ್ಲೇಕೆ ಕುಳಿತೆ? ಆ ಪಾರ್ಶ್ವದಲ್ಲಿ ಪೀಠಗಳಿರಲಿಲ್ಲವೇ? ಪರಮಾತ್ಮ, ನಿಮ್ಮ ಪಾದ ಸನ್ನಿಧಿಯು ನನಗೆ ಪವಿತ್ರವಾದ ಸ್ಥಳವಲ್ಲವೇ? ವಾಸುದೇವ, ಯಾರು? ಕುರುಚಕ್ರೇಶ್ವರ ಭಾವ ಕೌರವೇಶ್ವರ. ಸಮಾಚಾರವೇನು? ಬಂದವರು ನೀವಾದರೂ ನನ್ನ ಎಚ್ಚರಿಸಬಹುದಾಯಿತಲ್ಲ. ಸಾರ್ವಭೌಮನಾದ ನೀನು ಸಹ ನನ್ನ ಸಮಯವನ್ನ ಕಾಯುವಂತಾಯಿತಲ್ಲ ಭಾವ. ಕೃಷ್ಣ, ನಿದ್ರೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾ ವೇಷಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ವೇಳೆಯಾದರೂ ಎಚ್ಚರಗೊಳ್ಳದ ನೀನು ಈ ನಿನ್ನ ಪ್ರಿಯ ಮಿತ್ರ ಪಾರ್ಥ ಬಂದೊಡನೆ ಎದ್ದು ಭಾಷಣವನ್ನೇ ಪ್ರಾರಂಭಿಸಿಬಿಟ್ಟೆ ಅಲ್ಲ. ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವ, ನೀವು ಬಂದದ್ದು ನನ್ನ ಸ್ಮೃತಿ ಪಟಲಕ್ಕೆ ಅರಿವಾಗಲೇ ಇಲ್ಲ. ಅದಿರಲಿ, ನೀವೀರ್ವರು ಏಕಕಾಲದಲ್ಲಿ ಹೇತಕ್ಕಾಗಿ ಬಂದಿರುವಿರಿ? ವಾಸುದೇವ, ಪಾಂಡವರಿಗೂ ನಮಗೂ ಯುದ್ಧವ ಸಂಘಟಿಸಿರುವುದು, ಅದರಲ್ಲಿ ನೀವು ನಮ್ಮ ಪಕ್ಷ ವಹಿಸಬೇಕೆಂದು ಪ್ರಾರ್ಥಿಸಲು ನಾನಿಲ್ಲಿಗೆ ಬಂದೆನು. ಏನು? ಕುರುಪಾಂಡವರಿಗೆ ಸಂಗ್ರಾಮವೇ? ಅರ್ಜುನ, ನೀನೂ ಸಹ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದೆನ್ನುತ್ತಿರುವುದು. ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಹೌದು ಪರಮಾತ್ಮ, ಈ ಉಭಯ ಸಂಕಟದಲ್ಲಿ ನಾನೇನು ಮಾಡಲಿ? ಜನಾರ್ದನ, ನೀವು ನಿದ್ರೆಯಿಂದ ಎಚ್ಚರಗೊಂಡಾಗ ನಿಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತು. ಆದ್ದರಿಂದ ನೀವು ನನಗೆ ಸಹಾಯವನ್ನು ಮಾಡಲೇಬೇಕು. ವಾಸುದೇವ, ನಮ್ಮೀರುವರೆಗೂ ನೀವು ಸಮಾನವಾದ ಬಂಧು. ಯಾರು ನಿನ್ನ ಬಳಿಗೆ ಮೊದಲು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ನೀನು ವೀರನು, ನ್ಯಾಯಶೀಲನು. ಮೊದಲು ಇಲ್ಲಿಗೆ ಬಂದ ನಮ್ಮ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಪಾಲಿಸುವಂತಾಗುವುದು. ಕೃಷ್ಣ ಭಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆನು. ಎಲ್ಲಾ ಕಪಟಿ. ಅದಿರಲಿ, ನಿಮ್ಮಿಬ್ಬರಿಗೂ ಸಹಾಯ ಮಾಡುವೆನು. ಆದರೆ ನನ್ನ ವಿಚಾರದಲ್ಲಿ ನನ್ನೊಂದು ಸಲಹೆ ಇರುವುದು. ಏನು ನಿನ್ನ ಸಲಹೆ? ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವ, ನೀ
ಬಲ್ಲೆಯ ಇಹಲೋಕ ರಾಜರಾಳಿದ ಮನುನ ಗತಿಸಿ ಮರಳಿ ಭುವಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆಯೇಕೋ ಭರತ ಕಂಡ ಪ್ರಳಯದಿಂದ ಲಾಭಯ ನಮಗೆ ಸಂತಾಪ ಕುರಿತ ಬೇಡವೋ ಈ ಹಠ ಸಮರಸ ಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯ ಲಾಭಯ ಸದಯರೊಡನೆ ರೋಹವ್ಯಸಗೆ ಸದಯರೊಡನೆ ದ್ರೋಹವ್ಯಸಗೆ ಭರತ ಭೂಮಿ ಆಳ ಬಯಸಿ ಸದಯರೊಡನೆ ದ್ರೋಹವ್ಯಸಗೆ ಭರತ ಭೂಮಿ ಆಳ ಬಯಸಿ ಬಂದು ಬಳಗ ರಕ್ತದಿಂದ ಬಂದು ಬಳಗ ರಕ್ತದಿಂದ ಮರಣವೋ ಮಾಡಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ ಮರಣವೋ ಮಾಡಬೇಡ ಭ್ರಾಂತನಾಗಿ ಹುಡುಕಬೇಡ ಭರತ ಕಂಡ ಪ್ರಳಯದಿಂದ ಲಾಭಯ ಸಂತಾಪ ದುರಿತ ಬೇಡವೋ ಈ ಹಠ ಸಮರಸ ಹಸ ಅನುಚಿತ ಭರತ ಕಂಡ ಪ್ರಳಯದಿಂದ ಲಾಭಯ ಲಾಭಯ ಬಾವ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ಯುದ್ಧವು ಎಂಥ ಅನರ್ಥಕಾರಿ ಎಂಬುದನ್ನು ನೀನು ಬಲ್ಲೆಯ. ಕೇವಲ ರಾಜ್ಯದ ಮೇಲಿನ ಆಸೆಯಿಂದ ಈ ಪವಿತ್ರವಾದ ಮಾತೃಭೂಮಿಯನ್ನು ರಕ್ತದ ಮಡುವಿನಲ್ಲಿ ತೊಯಿಸಿವಿರೇಕೆ? ಪಾಂಡವರು ನೀವು ಸಹೋದರರಲ್ಲವೇ? ಅನ್ಯೋನ್ಯ ಮೈತ್ರಿಯಿಂದ ಬಾಳುವುದು ನ್ಯಾಯವಲ್ಲವೇ ಬಾವ? ಕೃಷ್ಣ, ಈ ನಿನ್ನ ಹಿತವಚನವನ್ನು ಕೇಳಲು ನಾನು ಇಲ್ಲಿಗೆ ಬಂದವನಲ್ಲ. ಸತ್ತರೆ ಸಾನ್ನಿಧ್ಯ, ಬದುಕಿದರ ಈ ಅಖಂಡ ಸಾಮ್ರಾಜ್ಯ. ಈಗ ನನಗೆ ಸಹಾಯ ಮಾಡುವೆಯೋ ಅಥವಾ? ಓಹೋ, ಮುಂಬರುವ ಅನರ್ಥಗಳನ್ನು ಎದುರಿಸಲು ಸಿದ್ಧನಿರುವಾಗ ನನ್ನ ಮಾತುಗಳು ನಿನಗೆ ರುಚಿಸುವುದಿಲ್ಲ. ಹಾದಿರಲಿ, ನಿಮ್ಮಿರುವರಿಗೂ ಸಹಾಯ ಮಾಡುವೆನು. ಆದರೆ ನನ್ನ ವಿಚಾರದಲ್ಲಿ ಅರ್ಜುನನು ನಿನಗಿಂತ ಚಿಕ್ಕವನು ಇರಬಹುದು. ತನಗೆ ಬೇಕಾದದ್ದನ್ನು ಪೇಳುವ ಅಧಿಕಾರ ಆತನಿಗಿರುವುದು. ಈಗ ಕೇಳಿದೆ, ಅಪ್ರತಿಮ ವೀರಭಟರಿಂದ ಕುಡಿದ ಯಾದವ ಅಕ್ಷೋಹಿಣಿ ಸೈನ್ಯ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಇವೆರಡರಲ್ಲಿ ನಿನಗೆ ಯಾವುದು ಬೇಕು ಪಾರ್ಥ?
ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ಯುದ್ಧ ವಿಮುಖನು, ನಿರಸ್ತ್ರನು, ಆಯುಧಗಳನ್ನು ಹಿಡಿಯುವಂತಿಲ್ಲ, ರಣಾಂಗಣದಲ್ಲಿ ಓರಾಡುವಂತಿಲ್ಲ. ಈ ಕೃಷ್ಣನನ್ನು ಕಟ್ಟಿಕೊಂಡು ನನಗಾಗುವ ಪ್ರಯೋಜನವಾದರೂ ಏನು? ಕೃಷ್ಣ, ನನಗೆ ಗುರು ಬಲರಾಮ ದೇವ ಸಹಿತ 11 ಅಕ್ಷೋಹಿಣಿ ಸೈನ್ಯವೇ ಇರಲಿ. ಬಲೆ ಬಲೆ ಕೌರವೇಶ್ವರ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಹಾರಿಸಿಕೊಂಡಿರುವೆ. ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಬಲೆ ಬಲೆ ಕಪಟ ನಾಟಕ ಸೂತ್ರಧಾರಿ, ಬಲೆ ಬಳಿರೇ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಕೃಷ್ಣ, ಬಳಿರೇ. ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ, ಶತ್ರುದಾಹ ಪ್ರಚಂಡ ರಕ್ತಕೋಡಿಯ ಹರಿಸಿ, ಮೃತ್ಯುತಾಂಡವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಈ ಕೌರವೇಶ್ವರ. ರಾಜಧರ್ಮ ಕಳಂಕ ಸಹಿಸಲಾರ ರಣದೋ ಆಯುಧವಂ ಧರಿಸದಿರೇ. ರಣದೋಳ್ ಆಯುಧವಂ ಧರಿಸದಿರೇ. ಈ ಏಡಿ ಪಾಂಡವರ ನಿಂತು ಪಾಲಿಪೆಯೋ. ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ, ಅವತಾರ ಪುರುಷ ಮುಕುಂದ. ಕೃಷ್ಣ, ಭಕ್ತರ ಕಣ್ಸನ್ನೆಯನ್ನು ಹೆಚ್ಚಿಸಿರುವ ಈ ನಿನ್ನ ಕಪಟ ಮೋಸವನ್ನು ನಾನು ಚೆನ್ನಾಗಿ ಬಲ್ಲೆ. ಪಾಂಡವರೆಂದರೆ ನಿನಗಷ್ಟೊಂದು ಮಮಕಾರ, ಅದರಲ್ಲೂ ಈ ನಿನ್ನ ಪಾರ್ಥ ಪ್ರಾಣಸಕ. ಹೀಗಿರುವಾಗ ನೀವು ನಮ್ಮೊಡನೆ ಬೆರೆಯಲು ಹೇಗೆ ಸಾಧ್ಯ? ಆದರೂ ಬಾಧಕವಿಲ್ಲ ಕೃಷ್ಣ. ಮುಂಬರುವ ಕುರುಕ್ಷೇತ್ರದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದಿರೆ ಎಚ್ಚರ. ಬಾವಾ, ನಿನ್ನ ವಿಚಾರದಲ್ಲಿ ನಾನು ಸದಾ ಎಚ್ಚರಿಂದಲೇ. ಈಗ ಆ ಮಾತುಗಳೇಕೆ? ನಡೆ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಒಳ ಸಂಚು ಫಲಿಸಿತೆಂದು ಹಿಗ್ಗಿ ಬೆರಬೇಡವೋ ಮಾಧವ. ಮುಂದೆ ಸಂಧಿಸೋಣ ಭೀಕರ ಸಮರಾಂಗಣದಲ್ಲಿ. ಆಗ ನೋಡುವೆಯಂತೆ ನಮ್ಮವರ ಬಲಾಬಲವನ್ನು. ಅರ್ಜುನ, ಮುಂದೆ ಸಮರಾಂಗಣ.